ನಮಸ್ಕಾರ, ಸ್ಪೀಡ್ ನ್ಯೂಸ್ಗೆ ಸ್ವಾಗತ. ನಾನು ಜೋಯಲ್ ಐಗೋಡ್. ನಿನ್ನೆ ನಡೆದ ಸಚಿವ ಸಂಪುಟ ಸಭೆಯಲ್ಲಿ ಹಲವು ಮಹತ್ವದ ವಿಧೇಯಕಗಳನ್ನು ಜಾರಿಗೆ ತರಲು ಸಂಪುಟ ಸಭೆ ನಿರ್ಧರಿಸಿದೆ. ಇದರಲ್ಲಿ ಒಂದು ವಿಧೇಯಕ ಇದೀಗ ಚರ್ಚಾ ವಸ್ತುವಾಗಿದೆ. ಕಳೆದ ಬಾರಿ ಬಿಜೆಪಿ ಸರ್ಕಾರದ ಅವಧಿಯಲ್ಲಿ ಜಾರಿಗೆ ತಂದಿದ್ದಂತಹ ಗೋಹತ್ಯೆ ನಿಷೇಧ ಕಾಯ್ದೆಗೆ ತಿದ್ದುಪಡಿ ತರಲು ರಾಜ್ಯ ಸರ್ಕಾರ ನಿರ್ಧಾರವನ್ನು ಮಾಡಿದೆ. ಜಾನುವಾರು ಕಳ್ಳಸಾಗಣೆ ಮಾಡುವಾಗ ಸಿಕ್ಕಿಬಿದ್ದ ವಾಹನಗಳನ್ನು ಬಿಡಿಸಿಕೊಳ್ಳೋದಕ್ಕೆ ವಾಹನದ ಮೌಲ್ಯದಷ್ಟೇ ಬ್ಯಾಂಕ್ ಖಾತ್ರಿ ನೀಡಬೇಕು ಅನ್ನುವಂತಹ ನಿಯಮಕ್ಕೆ ವಿನಾಯಿತಿ ನೀಡಲು ಸರ್ಕಾರ ನಿರ್ಧರಿಸಿದೆ. ಈ ಒಂದು ನಿಯಮವನ್ನು ತಾವು ಗಮನಿಸೋದಾದರೆ, ವಿಶೇಷವಾಗಿ ಇಲ್ಲಿ ಯಾರು ಗೋ ಸಾಗಾಟ ಮಾಡ್ತಾರೆ, ಕಳ್ಳ ಸಾಗಾಟನೆ, ಅವ್ರಿಗೆ ಈ ಒಂದು ವಿಧೇಯಕ ಎಲ್ಲೋ ಒಂದು ಕಡೆ ಹೆಲ್ಪ್ ಆಗುವಂಥದ್ದು, ಅವರಿಗೆ ಸಡಿಲವಾಗಿ ಆಗಿರುವಂಥದ್ದು. ಸೊ ಅಂಟಲ್ಲಿ ನೋಡೋಕೆ ಹೋದರೆ ಕೇವಲ ಕಳ್ಳ ಸಾಗಾಟನೆ ಮಾಡೋರಿಗೆ ಯಾಕೆ, ಅವ್ರಿಗೆ ಬೇಕಿತ್ತ ಇದು ಅನ್ನುವಂಥ ವಿಚಾರ. ಸೊ ಆ ನಿಟ್ಟಿನಲ್ಲಿ ಇದು ಎಲ್ಲೋ ಒಂದು ಕಡೆ ಪರ ವಿರೋಧಕ್ಕೆ ಕಾರಣವಾಗಿದೆ. ಆ ನಿಟ್ಟಿನಲ್ಲಿ ಸಾಕಷ್ಟು ಜನ ಈ ಒಂದು ವಿಧೇಯಕದ ಬಗ್ಗೆ ಈಗಾಗಲೇ ಕೆಂಡ ಕಾರ್ತಾ ಇದ್ದಾರೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅಧ್ಯಕ್ಷತೆಯಲ್ಲಿ ನಿನ್ನೆ ನಡೆದಂತಹ ಸಚಿವ ಸಂಪುಟ ಸಭೆಯಲ್ಲಿ ಈ ಮಹತ್ವದ ನಿರ್ಣಯ ಕೈಗೊಳ್ಳಲಾಗಿದ್ದು, ಕರ್ನಾಟಕ ಜಾನುವಾರು ಹತ್ಯೆ ಪ್ರತಿಬಂಧಕ ಹಾಗೂ ಸಂರಕ್ಷಣಾ ಕಾಯ್ದೆಯ ನಿಯಮ 8ಕ್ಕೆ ತಿದ್ದುಪಡಿ ತರಲು ನಿರ್ಧರಿಸಲಾಗಿದೆ. ಈಗಾಗಲೇ ಈ ಒಂದು ವಿಧೇಯಕವನ್ನು ಬೆಳಗಾವಿ ಅಧಿವೇಶನದಲ್ಲಿ ಮಂಡನೆ ಮಾಡೋಕ್ಕಾಗಿ ಸಿದ್ಧತೆಯನ್ನು ಮಾಡಿಕೊಳ್ಳಲಾಗಿದೆ. 2020 ಗೋಹತ್ಯೆ ನಿಷೇಧ ಕಾಯ್ದೆಯ ಪ್ರಕಾರ ಏನಿತ್ತು ಅಂತಂದರೆ, ಅನಧಿಕೃತ ಗೋ ಸಾಗಾಟ ಅಥವಾ ಈ ಒಂದು ಸಂದರ್ಭದಲ್ಲಿ ಪೊಲೀಸರು ವಶಪಡಿಸಿಕೊಂಡಿರುವಂತಹ ವಾಹನಗಳನ್ನು ಬಿಡಿಸಿಕೊಳ್ಳೋದಕ್ಕೆ ವಾಹನದ ಮೌಲ್ಯದಷ್ಟೇ ಪ್ರಮಾಣದ ಬ್ಯಾಂಕ್ ಖಾತ್ರಿ ನೀಡಬೇಕಾಗಿತ್ತು. ಆದರೆ ಸಣ್ಣ ಪುಟ್ಟ ವಾಹನದ ಮಾಲೀಕರು ಈ ವಾಹನದಿಂದ ಬರುವಂಥ ಬಾಡಿಗೆಯಿಂದ ಜೀವನ ನಡೆಸ್ತಾರೆ. ಸೊ 3 ಲಕ್ಷನೋ 4 ಲಕ್ಷನೋ 5 ಲಕ್ಷನೋ ಈ ಒಂದು ಮೊತ್ತ ಅವರಿಗೆ ಹೊರೆ ಆಗುತ್ತೆ ಅನ್ನುವಂಥ ವಿಚಾರಕ್ಕೆ, ಬ್ಯಾಂಕ್ ಖಾತ್ರಿ ನೀಡೋದಕ್ಕೆ ಕಷ್ಟ ಆಗುತ್ತೆ ಅನ್ನುವಂಥ ಕಾರಣಕ್ಕೆ ಸರ್ಕಾರ ಈಗಾಗಲೇ ಈ ಒಂದು ತಿದ್ದುಪಡಿಗೆ ನಿರ್ಧಾರ ಮಾಡಿದೆ. ಕರ್ನಾಟಕ ಹೈಕೋರ್ಟ್ ಈ ಹಿಂದೆ ನೀಡಿದ ಆದೇಶದ ಅನುಸಾರ ಏನಿತ್ತು ಅಂತಂದರೆ, ಬ್ಯಾಂಕ್ ಖಾತ್ರಿ ಅಥವಾ ನಷ್ಟ ಪರಿಹಾರವನ್ನು ಬಾಂಡ್ ಆಧಾರದ ಮೇಲೆ ಬಡ ವಾಹನ ಮಾಲೀಕರ ಹಿತದೃಷ್ಟಿಯಿಂದ ಜಾನುವಾರುಗಳನ್ನು ಹೊರತುಪಡಿಸಿ ವಾಹನ ಹಾಗೂ ಅದರ ಒಳಗೊಂಡಂತಹ ಸಾಮಗ್ರಿಗಳನ್ನು ಬಿಡುಗಡೆ ಮಾಡಿಕೊಳ್ಬೋದಾಗಿತ್ತು. ಹಾಗಾಗಿ ಈ ಎರಡು ಪದಗಳಿಗೆ ಈಗಾಗಲೇ ತಿದ್ದುಪಡಿಯನ್ನು ತಂದು ಗೋ ಸಾಗಾಟನೆಯಲ್ಲಿ ಸಿಕ್ಕಿಬಿದ್ದಂತಹ ವಾಹನ ಸವಾರರಿಗೆ ಅನುಕೂಲ ಕಲ್ಪಿಸಲಾಗ್ತಾ ಇದೆ. ಈ ವಿಚಾರಕ್ಕೆ ಬೆಳಗಾವಿಯಲ್ಲಿ ನಡೆಯುವಂತಹ ಚಳಿಗಾಲದ ಅಧಿವೇಶನದಲ್ಲಿ ಆಡಳಿತ ಪಕ್ಷ ಕಾಂಗ್ರೆಸ್ ಹಾಗೂ ವಿರೋಧ ಪಕ್ಷಗಳ ನಡುವೆ ದೊಡ್ಡ ಜಟಾಪಟಿ ನಡೆಯುವಂಥ ಸಾಧ್ಯತೆ ಇದೆ. ಸೊ ಇಲ್ಲಿ ಬೆಳಗಾವಿ ಅಧಿವೇಶನದಲ್ಲಿ ದೊಡ್ಡ ಜಟಾಪಟಿ ನಡೆಯುತ್ತೆ ಹಾಗೆ ಹೀಗೆ ಅನ್ನೋದಕ್ಕಿಂತನೂ ಈಗಾಗಲೇ ಒಂದಷ್ಟು ವಿರೋಧ ವ್ಯಕ್ತವಾಗ್ತಾ ಇರುವಂಥದ್ದು. ಬೇಕಿತ್ತಾ ಇದು ರಾಜ್ಯ ಸರ್ಕಾರಕ್ಕೆ, ಈ ರೀತಿಯಾದಂಥ ಒಂದು ವಿಧೇಯಕ ಬೇಕಿತ್ತಾ, ಇನ್ನಷ್ಟು ಕಳ್ಳ ಗೋ ಸಾಗಾಟನೆ ಮಾಡೋದಕ್ಕೆ ಈಸಿ ಆಯ್ತಾ ಅಂತ. ಅಂದರೆ ಇದಕ್ಕೆ ಕೆಲವೊಂದು ಕಡೆ ಸರ್ಕಾರನೇ ಕುಮ್ಮಕ್ಕು ನೀಡ್ತಾ ಇದೆಯಾ ಅನ್ನೋ ಮಟ್ಟಿಗೆ ಈ ಒಂದು ವಿಧೇಯಕ ಇರೋದು. ಸೊ ಆ ನಿಟ್ಟಲ್ಲಿ ಕಾದು ನೋಡಬೇಕು ಈ ವಿಧೇಯಕದ ಬಗ್ಗೆ ಸರ್ಕಾರ ಏನೋ ಬೆಳಗಾವಿ ಅಧಿವೇಶನದಲ್ಲಿ ಯಾವ ರೀತಿ ಡಿಫೆಂಡ್ ಮಾಡ್ಕೊಳ್ಳುತ್ತೆ, ಯಾವ ರೀತಿ ತನ್ನ ಈ ಒಂದು ವಿಧೇಯಕ ಸರಿ ಇದೆ ಅನ್ನುವಂಥ ವಾದವನ್ನು ಮಾಡುತ್ತೆ, ಕಾದು ನೋಡಬೇಕು. ಅದೇ ರೀತಿ ವಿರೋಧ ಪಕ್ಷ ಯಾವ ಮಟ್ಟಕ್ಕೆ ಇದನ್ನು ತೆಗೆದುಕೊಂಡು ಹೋಗುತ್ತೆ ಅನ್ನೋದನ್ನು ಕಾದು ನೋಡಬೇಕಾಗಿದೆ. ಇದಿಷ್ಟು ಈ ಕ್ಷಣದ ಅಪ್ಡೇಟ್. ಇನ್ನಷ್ಟು ಅಪ್ಡೇಟ್ಗಳಿಗಾಗಿ ನೋಡ್ತಾ ಇರಿ ಸ್ಪೀಡ್ ನ್ಯೂಸ್. ಸುದ್ದಿ ನಿಮ್ಮದು, ವೇಗ ನಮ್ಮದು.